ಅದನ್ನ ನೋಡೋಕೆ ಎಷ್ಟು ಖುಷಿ ಆಗತ್ತೆ ಗೊತ್ತಾ. ಕೆಲವೊಂದು ಟೈಮ್ ಒಂದೊಂದು ಸಣ್ಣ ಇನ್ಸಿಡೆಂಟ್ಸು ನಮ್ಗೆ ಒಂಥರ ಇನ್ಸ್ಪಿರೇಷನ್ ಥರ ಅನ್ನಿಸ್ತಾವೆ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಬೆಳಗ್ಗೆ ಎದ್ದಾಗ 5:30 ಆಗಿತ್ತು. ಎದ್ದು ಪ್ರೇಯರ್ಸ್ ಆ್ಯಂಡ್ ಅಫರ್ಮೇಷನ್ಸ್ ಹೇಳಿ ನನ್ನ ಮಾರ್ನಿಂಗ್ ಜ್ಯೂಸ್ ಕುಡ್ಕೊಂಡು ಪಾರ್ಕಿಗೆ ಹೋದೆ. ಗೈಸ್, ಪಾರ್ಕಿಗೆ ಬಂದೆ. ಟೈಮಿಗೆ 6:15. 2-3 ಡೇಸಿಂದ ರನ್ನಿಂಗ್ ಮಾಡೇ ಇಲ್ಲ, ಜಾಗಿಂಗ್ ಮಾಡೇ ಇಲ್ಲ. ಸೊ ಇವತ್ತು ಏನೇ ಆಗಲಿ 5 ರೌಂಡ್ಸ್ ಕಂಪ್ಲೀಟ್ ಮಾಡಲೇಬೇಕಂತೇಳಿ ಡಿಸೈಡ್ ಮಾಡೀನಿ. ಅದೆಷ್ಟೇ ತ್ರಾಸಾಗಲಿ. ಓಕೆ, ಲೆಟ್ಸ್ ಗೋ. ಗೈಸ್, 5 ಡನ್. Your body can literally take anything. You just have to convince your mind. Inspired by David Goggins. ಏನಿವ ಪಾರ್ಕ್ ಸುತ್ತ 5 ರೌಂಡ್ ಓಡಿ ಇಷ್ಟು ಮಾತಾಡ್ತಾನೆ ಅಂತೇಳಿ ನಿಮ್ಗೆ ಅನಿಸ್ಬೋದು. ಇಟ್ಸ್ ಅ ಬಿಗ್ ಥಿಂಗ್ ಫಾರ್ ಮೀ ಬಿಕಾಸ್ ಐ ನೋ ಹೌ ಐ ವಾಸ್ ಅ ವೀಕ್ ಬ್ಯಾಕ್. ಆಲ್ಮೋಸ್ಟ್ 2-3 ಡೇಸ್ ಗ್ಯಾಪ್ ಆಗಿತ್ತು. ನಾನು 5 ರೌಂಡ್ ಓಡಲೇಬೇಕಂತೇಳಿ ಚಾಲೆಂಜ್ ಹಾಕ್ಕೊಂಡೆ ಆ್ಯಂಡ್ ಐ ಡಿಡ್. ಗೈಸ್, ಗೋ ಫಾರ್ ರನ್. ಇಟ್ಸ್ ಅ ಗುಡ್ ಥಿಂಗ್ ಟು ಡೂ ಇನ್ ದ ಮಾರ್ನಿಂಗ್. ನಮಸ್ಕಾರ ಮಾಡಿರಿ ನಮ್ಮ ಸಾಹೇಬರಿಗೆ. 2 ಡೇಸ್ ಗ್ಯಾಪ್ ಆಗಿದ್ದರಿಂದ ಬಾಡಿ ಒಳಗೆ ಸ್ವಲ್ಪ ಸ್ಟಿಫ್ನೆಸ್ ಇತ್ತು. ದೆನ್ ಐ ಸೆಡ್ ಫಕ್ ಇಟ್ ಆ್ಯಂಡ್ ಐ ವೆಂಟ್ ಟು ಡೂ ಮೈ ರೆಗ್ಯುಲರ್ ಎಕ್ಸಸೈಸಸ್. ಜಂಪಿಂಗ್ ಜಾಕ್ಸ್, ಜಂಪಿಂಗ್ ಲಂಜಸ್, ಹೈನೀಸ್, ಬರ್ಪೇಸ್, ಸ್ಕ್ವಾಟ್ಸ್, ಆ್ಯಪ್ಸ್ ವರ್ಕೌಟ್ ಮಾಡ್ಕೊಂಡು ಪುಷಪ್ಸ್ ಆ್ಯಂಡ್ ಮೌಂಟೇನ್ ಕ್ಲೈಂಬರ್ಸ್ ಮಾಡಿದೆ. ಆಮೇಲೆ ಫುಲ್ ಬಾಡಿ ಸ್ಟ್ರೆಚಸ್ ಮಾಡಿದೆ. ಸೊ ಸ್ಟಿಫ್ನೆಸ್ ಎಲ್ಲ ಹೋಗಿತ್ತು ಅವಾಗ. ಗೈಸ್, ಹೋಟೆಲ್ನ ರೂಮ್ಗೆ ಪಾರ್ಕಿಂದ ಟೈಮ್ 7:15 ಆಗೈತಿ. ಆಫ್ಟರ್ ವರ್ಕಿಂಗ್ ಔಟ್ ಮೈಂಡ್ ಫುಲ್ ರಿಲ್ಯಾಕ್ಸ್ಡ್ ಅನ್ಸತೈತಿ. ಕೋಲ್ಡ್ ಶವರ್ ಮಾಡ್ಕೊಂಡು ದೇವ್ರ ನಮಸ್ಕಾರ ಮಾಡಿ ದೇವಸ್ಥಾನಕ್ಕೆ ಹೋದೆ. ದೇವಸ್ಥಾನದೊಳಗೆ ವೈಬ್ ಹೆಂಗಿತ್ತು ಅಂತೇಳಿ ನೀವೇ ಕೇಳಿ ನೋಡಿ ಆನಂದಿಸಿ. ಚೆಸ್. ಲೆಟ್ಸ್ ಗ್ರೋ. ಗೈಸ್, ಬೆಳಿಗ್ಗೆ 9:30 ಎಡಿಟ್ ಮಾಡಕ್ಕೆ ಕುಂತೇನಿ. 12:15 ಮುಗಿದೈತಿ. ಈಗ ಹೋಗ್ಬೇಕು ನಾ ಕೆಲ್ಸಕ್ಕೆ. ಓಕೆ, ಲೆಟ್ಸ್ ಗೋ. ಗೈಸ್, ಫಸ್ಟ್ ಆರ್ಡರ್ ಇನ್ಸ್ಟಾಲ್ಮೆಂಟ್ ಬಂದೈತಿ. ಪಿಕಪ್ ಮಾಡೋಣ. ಫಸ್ಟ್ ಆರ್ಡರ್ ಪಿಕಪ್ ಆಯಿತು. ಹೊಟ್ಟಿವಿ ನಾವು ಕಸ್ಟಮರ್ ಲೊಕೇಶನಿಗೆ. ಗೈಸ್, ಬೆಳಗ್ಗೆ ಮಾರ್ನಿಂಗ್ ರೂಟೀನ್ ಮುಗಿಸಿ ಇವತ್ತು 30 ಆರ್ಡ್ರ್ ಒಂದು ಸ್ಟ್ರೆಚ್ ಒಳಗೆ ಹೊಡಿಬೇಕಂತೇಳಿ ಡಿಸೈಡ್ ಮಾಡಿ ಮತ್ತು ಎಡಿಟಿಂಗ್ ಕೂತಿದ್ದೆ. ಇವತ್ತು ಆಲ್ಮೋಸ್ಟ್ ಒಂದು 2.5 hours ಅಲ್ಲೇ ಹೋಗಿತ್ತು. ಲೈಕ್ 12:30 1ವರೆಗೂ ಅಲ್ಲೇ ಎಡಿಟಿಂಗ್ ಒಳಗೆ ಟೈಮ್ ಹೋಯ್ತು. ಆಮೇಲೆ 1 ಗಂಟೆ ಕೆಲಸ ಸ್ಟಾರ್ಟ್ ಮಾಡಿದೆ. ಇನ್ನೇನು ವಿಡಿಯೋ ಅಪ್ಲೋಡ್ ಮಾಡಬೇಕು. ನನ್ನ ಫ್ರೆಂಡಿಗೆ ವಿಡಿಯೋ ಕಳಿಸಿದ್ದೆ. ಅವ್ನು ನೋಡ್ಬಿಟ್ಟು ಹೇಳ್ತಾನೆ ವಾಯ್ಸ್ ಫುಲ್ ಮಿಸ್ ಮ್ಯಾಚ್ ಆಗಿದೆ ಅಂತೇಳಿ. ಫುಲ್ಲು ಫ್ರಸ್ಟ್ರೇಷನ್ ಆಗತೈತಿ. ಈಗ ಮತ್ತೆ ಎಡಿಟ್ ಮಾಡ್ಕೊಂಡು ಕೂಡ್ಬೇಕಾ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಬಟ್ ನಮ್ಮ ಬ್ರೋ ನೋಡ್ರಿ ಇಲ್ಲೇ ಕಾರ್ ಮೇಲೆ ಕೂತು ಆರಾಮ ಗೈಸ್ ಎಂಜಾಯ್ ಮಾಡಕತ್ತಾನ. ಹಾಯ್ ಗೈಸ್, ಲೇಟ್ ನೈಟ್ ವರ್ಕ್ ಮಾಡ್ರು ಇಷ್ಟು ತ್ರಾಸ ಆಗಂಗಿಲ್ಲ. ಬಟ್ ಎಡಿಟ್ ಮಾಡಿದ ಮಿಸ್ಟೇಕಾಗಿ ಮತ್ತೆ ವಾಪಸ್ ಎಡಿಟ್ ಮಾಡೋದೈತಲ್ಲ, ಅದು ನೆಕ್ಸ್ಟ್ ಲೆವೆಲ್ ಫ್ರಸ್ಟ್ರೇಷನ್. ನೆಕ್ಸ್ಟ್ ಟೈಮ್ ಹಿಂಗೆ ಆಗಂಗಿಲ್ಲ. ಐ ಹ್ಯಾವ್ ಟು ಬಿ ಕೇರ್ಫುಲ್ ಆ್ಯಂಡ್ ಐ ವಿಲ್ ಬಿ. ಇವತ್ತು ಆಲ್ಮೋಸ್ಟ್ ಒಂದು ಹಾಫ್ ಡೇ ಫುಲ್ ಹೋಯ್ತು. ಏನು ವರ್ಕ್ ಮಾಡಿಲ್ಲ, ಬರೀ ಎರಡು ಆರ್ಡರ್ ಮಾಡೀನಿ. ಈಗ ನೋಡೋಣ ಲೇಟ್ ನೈಟ್ವರೆಗೂ ಎಷ್ಟಾಗುತ್ತೆ. ಅಟ್ಲೀಸ್ಟ್ 1K ಆದರೂ ದುಡಿಯೋಕ್ಕೆ ಟ್ರೈ ಮಾಡ್ತೇನೆ ಇವತ್ತು. ಲೆಟ್ಸ್ ಗೋ. ಈವ್ನಿಂಗ್ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಗ್ರೀನ್ ಟೀ ಕುಡ್ಕೊಂಡು ಕೆಲಸ ಸ್ಟಾರ್ಟ್ ಮಾಡಿದೆ. ಗೈಸ್, ಫಸ್ಟ್ ಆರ್ಡರ್ ಆಫ್ ದ ಈವ್ನಿಂಗ್, 3rd ಆರ್ಡರ್ ಆಫ್ ದ ಡೇ. ಲೆಟ್ಸ್ ಗೋ. ಇವತ್ತು ಎಷ್ಟಾಗುತ್ತೆ ನೋಡೋಣ. ಗೈಸ್, ರಾಮೇಶ್ವರಂ ಕೆಫೆ ಬಂದೇನಿ. ಆಲ್ಮೋಸ್ಟ್ ಒಂದು 25 minutes ಆಯ್ತು. ಇನ್ನೂ ರೆಡಿ ಕೊಟ್ಟಿಲ್ಲ. ಇಲ್ಲಿ ಹೆಂಗಂದ್ರೆ ಆರ್ಡರ್ ರೆಡಿ ಕೊಟ್ಟರೆ ಅಷ್ಟೇ ನಮ್ಗೆ ಪಿಕಪ್ ಮಾಡಕ್ಕೆ ಬಿಡ್ತಾರೆ, ಇಲ್ಲಾಂದ್ರೆ ಇಲ್ಲಿ ಕೂರಿಸ್ತಾರೆ. ವೇಟ್ ಮಾಡತ್ತೀನಿ. ಮೇ ಬಿ ಇವತ್ತು ಲೇಟ್ ಆಗುತ್ತೆ. ಲೆಟ್ಸ್ ಸಿ. ರಾಮೇಶ್ವರಂ ಕೆಫೆಯಿಂದ ಆರ್ಡರ್ ಪಿಕ್ ಮಾಡ್ಕೊಂಡು ಹೋಗುವಾಗ ಡ್ರಾಪ್ ಲೊಕೇಶನ್ ಎಕ್ಸಾಕ್ಟ್ಲಿ ಸುದೀಪ್ ಸರ್ ಮನೆಯಿಂದ 50 meters ಒಳಗಿತ್ತು. ಸೊ ಆ ಬಿಗ್ ಕಂಪೌಂಡ್ ನೋಡ್ಕೊಂಡು ಹೋದ್ವಿ. ಮಣಿ ಏನೂ ಕಾಣಲಿಲ್ಲ. ಗೈಸ್, ಟೈಮ್ 10:30, ಆರ್ಡರ್ 12 ಆಗ್ಯಾವ. ಇನ್ನೂ 10 ಆರ್ಡರ್ ಬೇಕು 1000 ಮೇಲೆ ಹಾಕ್ಬೇಕಂದ್ರೆ. ಲೆಟ್ಸ್ ಸಿ. ಮೇ ಬಿ 12:30 1ವರೆಗೂ ಆಗ್ಬೋದಾ. ಲೆಟ್ಸ್ ಗೋ. ಗೈಸ್, ಡೈಲಿ ನೈಟ್ ಟೈಮ್ ಜ್ಯೂಸ್ ಆದರೂ ಏನಾದರೂ ಕುಡ್ಕೊತಿದ್ದೆ. ಬಟ್ ಲೇಟಾಗಿ ಹೋಗೈತಿ ಈಗ ಆಲ್ರೆಡಿ. ಸೊ ಎಲ್ಲ ಶಾಪ್ಸ್ ಕ್ಲೋಸ್ ಅದಾವೆ. ನನ್ನ ಪುಣ್ಯನೋ ಏನೋ ಗೊತ್ತಿಲ್ಲ.
ಬಾಯ್ಲ್ಡ್ ಎಗ್ಸ್ ಸಿಕ್ಕಾವ. ಓಕೆ, ಟೈಮಿಗೆ 11:15, 14 ಆರ್ಡರ್ಸ್ ಆಗೈತಿ. ಇನ್ನೂ 7 ಆರ್ಡರ್ಸ್ ಬೇಕಾ. ಈಗ ಖುಷಿ ವಿಚಾರ ಏನಂತಂದ್ರೆ ಇದು ದೊಡ್ಡ ಅಪಾರ್ಟ್ಮೆಂಟ್. ಈಗ ಟೈಮ್ 11:15, ವಿಪರೀತ ಕೋಲ್ಡ್ ಐತಿ. ಬಟ್ ಇಲ್ಲೊಬ್ರು ಆಂಟಿ ಕ್ಯಾಪ್ಚರ್ ಮಾಡತ್ತಿಲ್ಲ ಖರೆ, ಬಟ್ ಇಲ್ಲೊಬ್ರು ಆಂಟಿ ಈ ಟೈಮ್ ಒಳಗೆ ಜಾಗಿಂಗ್ ಮಾಡತ್ತಾರೆ. ಅದನ್ನ ನೋಡೋಕೆ ಎಷ್ಟು ಖುಷಿ ಆಗತ್ತೆ ಗೊತ್ತಾ. ಕೆಲವೊಂದು ಟೈಮ್ ಒಂದೊಂದು ಸಣ್ಣ ಇನ್ಸಿಡೆಂಟ್ಸು ನಮ್ಗೆ ಒಂಥರ ಇನ್ಸ್ಪಿರೇಷನ್ ಥರ ಅನ್ನಿಸ್ತಾವ. ಸೊ ದಿಸ್ ವಾಸ್ ದ್ಯಾಟ್. ಯಾ, ಇನ್ನೂ 7 ಆರ್ಡರ್ಸ್ ಬೇಕಾ. ಲೆಟ್ಸ್ ಗೋ. ದಿಂಡಿಗುಲ್ ತಲಪ ಕಟ್ಟಿ, ಅಲ್ಲಿ ನೋಡಿ ನಮ್ಮ ರಾಯರು. ಕ್ಯಾಮ್ರಾ ಎಷ್ಟು ಜಸ್ಟಿಫೈ ಮಾಡೋದಕ್ಕೆ ಗೊತ್ತಿಲ್ಲ, ಬಟ್ ನಮ್ಮ ರಾಯರ್ ಮಾತ್ರ ನಂಗೆ ಮಸ್ತ್ ಕಾಣತ್ತಾರೆ. ಈಗ ಕ್ಲಿಯರಾಗಿ ನೋಡ್ಕೊರಿ, ಝೂಮ್ ಮಾಡ್ತೀನಿ. ಇವತ್ತು ಎಡಿಟಿಂಗ್ ಕೈ ಕೊಟ್ಟಿದ್ದಕ್ಕೆ ಆಲ್ಮೋಸ್ಟ್ 6 hours ವೇಸ್ಟ್ ಆಯ್ತು. ಈವ್ನಿಂಗ್ ಅದ ಟೆನ್ಷನ್ ಒಳಗೆ ನಾನು ಶೂನೂ ಹಾಕಿಲ್ಲ ಇವತ್ತು, ಹಂಗೆ ಬಂದ್ಬಿಟ್ಟೇನಿ. ಬಟ್ ಈಗ ತಂಡಿ. Guys, I am at a war now. Whole Pakistan army is here. ಆಲ್ಮೋಸ್ಟ್ ಅಟ್ಯಾಕ್ ಮಾಡ್ತಾರೆ ಈಗ. ನಾನು ಜಸ್ಟ್ 1 ಇಂಚ್ ಮೂವ್ ಆಗೋದಷ್ಟೇ ಕಾಯತ್ತಾರ. ಗಾಯ್ಸ್, ಟೈಮಿಗೆ 1:30 ಆಗೈತಿ. ಟೆಂಪ್ರೇಚರ್ 16 ಡಿಗ್ರಿ ಸೆಲ್ಸಿಯಸ್ ಐತಿ. ನಂದು ತಂಡಿ ಒಳಗೆ ಲಿಟ್ರಲಿ ಹರಿದು ಹೊಂಟೈತಿ. ಅದ್ರಾಗ ನನಗೆ ಇನ್ನೂ ಒಂದು ಆರ್ಡ್ರ್ ಬೇಕು. ನನ್ನ ಬೆಸ್ಟ್ ಫ್ರೆಂಡ್ ರೀಲ್ ಕಳ್ಸ್ಯಾನ. ಅದು ಈ ಟೈಮ್ ಒಳಗೆ 2 ಸೈಕಲ್ ವೀಲ್ ತಿರ್ಗಾತಾವ. ಅದ್ರಾಗ ಫುಟ್ಬಾಲ್ ಹಿಂಗೆ ಪ್ಲೇಸ್ ಮಾಡಿದ್ರೆ ಅದು ಹಿಂಗೆ ಮೇಲೆ ಹೋಗುತ್ತೆ. ಮಲ್ಕೋ ಬಸುಡಿಕೆ ಅಂತ. ನೀ ಮಲ್ಕೋ ಬಸುಡಿಕೆ. क्या करूं इसका, क्या करूं, मार भी नहीं सकता, प्यार जो करता है मुझसे. ಗೈಸ್, ಲಾಸ್ಟ್ ಆರ್ಡ್ರ್ ಇದೊಂದು ಕಂಪ್ಲೀಟ್ ಆದ್ರೆ 1000 ರೂಪೀಸ್ ಮೇಲೆ ಆಗುತ್ತೆ. ಇವತ್ತು ನಂದು ಟಾರ್ಗೆಟ್ ರೀಚ್ ಆಗಲಿಲ್ಲ, ನಿಮ್ಗೆ ಗೊತ್ತು ಯಾಕಂತೇಳಿ. ಸೊ ನಾಳಿಂದ ಟಾರ್ಗೆಟ್ ಏನಂತಂದ್ರೆ ಜಲ್ದಿ ಎದ್ದು ಎಲ್ಲ ವರ್ಕೌಟ್ ಎಲ್ಲ ಜಲ್ದಿ ಮುಗಿಸಿ ಜಲ್ದಿ ಸ್ಟಾರ್ಟ್ ಮಾಡಿ ನಾಳೆ 1700 ಮೇಲೆ ಅರ್ನ್ ಮಾಡಬೇಕು. ಓಕೆ, ಲೆಟ್ಸ್ ಸಿ ಹೌ ಇಟ್ ಗೋಸ್. ಓಕೆ, ಟೇಕ್ ಕೇರ್ ಗೈಸ್, ಗುಡ್ ನೈಟ್. ದಿಸ್ ಈಸ್ ಮೈ ಟುಡೇಸ್ ಅರ್ನಿಂಗ್. 21 ಆರ್ಡ್ರಿಗೆ 1023 ರೂಪೀಸ್ ಆಗೈತಿ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.